ಮಕ್ಕಳ ಕೈಗೆ ಬೀಜ ಇರುವ ಫ್ರೂಟ್ಸ್ ನೀಡುವ ಮುನ್ನ ಹುಷಾರ್. ಪೋಷಕರೇ, ನಿಮ್ಮ ಮಕ್ಕಳ ಕೈಗೆ ಬೀಜ ಇರುವ ಫ್ರೂಟ್ಸ್ ನೀಡುವ ಮುನ್ನ ಹುಷಾರಾಗಿರಬೇಕು. ಸಪೋಟ ಹಣ್ಣು, ಕಾರ್ನ್, ಕ್ಯಾರೆಟ್ ಕೊಟ್ಟು ಸುಮ್ಮನಾಗಬಾರದು ಅಂತ ತಜ್ಞ ವೈದ್ಯರು ಎಚ್ಚರಿಸಿದ್ದಾರೆ. ಪುಟಾಣಿಗಳು ಹಣ್ಣಿನ ಬೀಜಗಳನ್ನು ನುಂಗಿ ಜೀವಕ್ಕೆ ಅಪಾಯ ತಂದುಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ದಾಸವಾಳ ಹೂವು ನುಂಗಿ ಮಗು ಸಾವು, ಬೆನ್ನಲ್ಲೇ ಫಾರಿನ್ ಬಾಡಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ಶಾಲಾ ಬಾಲಕಿ ಉಸಿರಿನ ನಾಳದೊಳಗೆ ಸ್ಟೈಲಿ ಮೆಟಲ್ ಪಿನ್ ಪತ್ತೆಯಾಗಿದ್ದು ವೈದ್ಯರು ಪೋಷಕರಿಗೆ ಎಚ್ಚರಿಸಿದ್ದಾರೆ. ಮಕ್ಕಳು ಆಟವಾಡುವಾಗ ಸ್ಟೈಲಿ ಪಿನ್ ಗಂಟಲು ಸೇರಿದ್ದು ವೈದ್ಯಕೀಯ ಪರೀಕ್ಷೆಯಲ್ಲಿ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ತೀವ್ರ ಕೆಮ್ಮು, ಉಬ್ಬಸ ಹಾಗೂ ಉಸಿರಾಟದ ತೊಂದರೆ ಕಂಡುಬಂದು ಪರದಾಟ ಅನುಭವಿಸಿದ್ದಾರೆ. ಇದು 1 to 2 years ಬಗ್ಗೆ ಜನರು ಈ ಶಾರ್ಪ್ ಆಬ್ಜೆಕ್ಟ್ಸ್ ಬಗ್ಗೆ ಆಗಲಿ, ಈ ತಿನ್ನುವ ಬೀಜಗಳ ಬಗ್ಗೆ ಆಗಲಿ ತುಂಬ ಕಾಳಜಿ ವಹಿಸಬೇಕು. ಇದಷ್ಟೇ ಅಲ್ಲ, ನಾವು ವಯೋವೃದ್ಧರು ಇರ್ತಾರಲ್ಲ ಅವರಲ್ಲೂ ಫಾರಿನ್ ಬಾಡೀಸ್ ನೋಡ್ತೀವಿ. 50-60 years ಏನು ಮಾಡ್ತಾರೆ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ತಗೊಳ್ಳಿ, ಎಲ್ಲ ಕಡೆ ಈ ಅಡಿಕೆ ತಿನ್ನೋ ಹ್ಯಾಬಿಟ್ ಎಲ್ಲರಿಗೂ ಇದೆ. ಊಟ ಆದಮೇಲೆ, ರಾತ್ರಿ ಹೊತ್ತು ಊಟ ಆದಮೇಲೆ ಅಡಿಕೆ ಒಂದು ದೊಡ್ಡ ಹೋಳನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನ ಕಚ್ತಾರೋ ಏನು ಮಾಡ್ತಾರೋ ಹಾಗೆ ಇಟ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಅದಾದ್ಮೇಲೆ ಕಾಣೋದೇ ಇಲ್ಲ. ಅದೇನು ಹೊಟ್ಟೆಗೆ ಹೋಗಿದೇನೋ, ಅದೇನು ಲಂಗ್ಸಿಗೆ ಹೋಗಿದೆ ಯಾರಿಗೂ ಗೊತ್ತು. ಈ ಥರ ಅಡಿಕೆ ಪೀಸು ಲಂಗ್ಸಿಗೆ ಹೋಗಿ ಸಿಕ್ಕಾಕೊಂಡು ಹೋಗಿರೋದ್ರ 3-4 ಕೇಸ್ನ ನಾವು ಆಪ್ರೇಟ್ ಮಾಡಿದ್ವಿ. ಸೊ ಈವನ್ ಈ ನೈಟ್ ಟೈಮಲ್ಲಿ ಊಟ ಆದಮೇಲೆ ಸುಮ್ಮನೆ ಈ ಅಡಿಕೆನ ಬಾಯಲ್ಲಿ ಇಟ್ಕೊಂಡು ಮಲಗುವಂಥ ಹ್ಯಾಬಿಟ್ ನಿಮ್ಗೇನಾದರೂ ಇದ್ದರೆ ಮೊದಲು ಅದನ್ನು ತಪ್ಪಿಸಿ. ಅದರಿಂದ ನಿಮಗಾಗುವಂತಹ ಲಂಗ್ ಡ್ಯಾಮೇಜ್ನ ಅದರಿಂದ ದೂರ ಇರಿ ಅಂತ ಹೇಳಕ್ಕೆ ಇಷ್ಟ.